ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ದೇಶದಲ್ಲಿ ಎಲ್ಲಾದರೂ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ, ಅನಿಲದ ನಿಕ್ಷೇಪ ಪತ್ತೆಯಾಗಿದೆ ಅಥವಾ ತೈಲ ನಿಕ್ಷೇಪ ಪತ್ತೆಯಾಗಿದೆ ಅನ್ನುವ ಸುದ್ದಿ ಬಂದುಬಿಟ್ರೆ ಆ ಸುದ್ದಿಯನ್ನು ಇಡೀ ದೇಶವೇ ಸೆಲೆಬ್ರೇಟ್ ಮಾಡುತ್ತೆ. ಆ ಸುದ್ದಿಯನ್ನು ಕೇಳಿದ ಕೂಡಲೇ ಒಂದು ರೀತಿಯ ಹಬ್ಬದ ವಾತಾವರಣ ಇರುತ್ತೆ. ಅದರಲ್ಲೂ ತೈಲ ನಿಕ್ಷೇಪ ಪತ್ತೆಯಾಗಿದೆ ಅಂದುಬಿಟ್ರೆ ಇಡೀ ದೇಶದ ಕಣ್ಣುಗಳು ಅರಳುತ್ತವೆ. ಕಾರಣ, ನಮ್ಮ ದೇಶದಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾಗುವುದು ತೀರಾ ಅಪರೂಪ. ಈಗ ಇಂಥದ್ದೇ ಒಂದು ಅಪರೂಪದ ಸುದ್ದಿ ಉತ್ತರ ಪ್ರದೇಶದಿಂದ ಹೊರಬಿದ್ದಿದೆ. ಉತ್ತರ ಪ್ರದೇಶದ ಬಲಿಯಾ ಅನ್ನುವ ಜಿಲ್ಲೆಯಲ್ಲಿ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಈ ಮೂಲಕ ಉತ್ತರ ಪ್ರದೇಶಕ್ಕೆ ಜಾಕ್ ಪಾಟ್ ಹೊಡೆದಿದೆ. ಅದು ಕೂಡ ಉತ್ತರ ಪ್ರದೇಶದ ತೀರಾ ಹಿಂದುಳಿದ ಪ್ರದೇಶದಲ್ಲಿ ಈ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಅಲ್ಲಿಗೆ ಈ ಹಿಂದುಳಿದ ಪ್ರದೇಶದ ಭವಿಷ್ಯವೇ ಬದಲಾಗಿ ಹೋಗಲಿದೆ. ಈ ಬಲಿಯಾ ಅನ್ನುವ ಪ್ರದೇಶ ಈಗ ಅಭಿವೃದ್ಧಿಯ ವಿಚಾರದಲ್ಲೂ ಹಿಂದುಳಿದಿದ್ರು. ಇದೊಂದು ಭಾರತದ ಐತಿಹಾಸಿಕ ಪ್ರದೇಶ. ಭಾರತದ ಚರಿತ್ರೆಯಲ್ಲಿ ಈ ಪ್ರದೇಶಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಈಗ ಇಂತಹ ಐತಿಹಾಸಿಕ ಪ್ರದೇಶದಲ್ಲಿ ತೈಲ ನಿಕ್ಷೇಪ ಪತ್ತೆಯಾಗಿರುವುದು ಉತ್ತರ ಪ್ರದೇಶದಲ್ಲಿ ಸಂತಸ ಮೂಡುವಂತೆ ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ ಹೋರಾಟಗಾರನಿಗೆ ಸೇರಿದ ಭೂಮಿಯಲ್ಲೇ ಈಗ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಈ ಭಾಗದಲ್ಲಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ದ ONGCಗೆ ಅಮೃತದ ಸಿಂಚನವಾಗಿ ಬಿಟ್ಟಿದೆ. ಅಷ್ಟಕ್ಕೂ ಈ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ತೈಲ ಸಿಗಬಹುದು? ಈ ತೈಲ ನಿಕ್ಷೇಪ ಉತ್ತರ ಪ್ರದೇಶದ ಅದೃಷ್ಟವನ್ನೇ ಬದಲಾಯಿಸಿ ಬಿಡುತ್ತಾ? ಏನಿದು ಬಲಿಯಾ ತೈಲ ನಿಕ್ಷೇಪದ ಕತೆ ಅಂತೀರಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅರಬ್ ದೇಶಗಳು ಒಂದು ಕಾಲದಲ್ಲಿ ಇಲ್ಲಿ ಮರುಭೂಮಿ ಬಿಟ್ಟರೆ ಬೇರೇನೂ ಇರಲಿಲ್ಲ. ಹೀಗೆ ಮರುಭೂಮಿ ನಾಡನ್ನ ಶ್ರೀಮಂತ ಭೂಮಿಯನ್ನಾಗಿ ಮಾಡಿದ್ದು ತೈಲ ನಿಕ್ಷೇಪ. ಯಾವಾಗ ಅರಬ್ಬರ ನಾಡಿನಲ್ಲಿ ತೈಲ ಸಿಕ್ಕಿತೋ ಅಲ್ಲಿಂದ ಅರಬ್ ದೇಶಗಳ ಅದೃಷ್ಟವೇ ಬದಲಾಗಿ ಬಿಡ್ತು. ಈಗ ಅರಬ್ ದೇಶಗಳು ಯಾವ ಮಟ್ಟಿಗೆ ಬೆಳೆದು ನಿಂತಿವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವೆಲ್ಲ ದೇಶಗಳಲ್ಲಿ ಈ ತೈಲ ನಿಕ್ಷೇಪ ಸಿಗುತ್ತವೆಯೋ ಆ ದೇಶಗಳು ಶ್ರೀಮಂತ ದೇಶವಾಗಿ ಬದಲಾಗುತ್ತವೆ. ಕಾರಣ, ತೈಲ ಈ ಜಗತ್ತಿನಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದರಲ್ಲೂ ನವೀಕರಿಸಲಾಗದ ಸಂಪನ್ಮೂಲ ಇದು. ಒಂದು ದೇಶದ ಆರ್ಥಿಕತೆ ಕೂಡ ಇದೇ ತೈಲದ ಮೂಲಕ ನಿರ್ಧಾರವಾಗುತ್ತೆ. ಹೀಗಾಗಿ ನಮ್ಮ ದೇಶದಲ್ಲೆಲ್ಲಾದರೂ ತೈಲ ನಿಕ್ಷೇಪ ಸಿಕ್ಕಿಬಿಟ್ರೆ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಿದ ರೀತಿ ಆಗುತ್ತೆ. ಕಾರಣ, ನಮ್ಮ ದೇಶದಲ್ಲಿ ಅಷ್ಟು ಸುಲಭದಲ್ಲಿ ತೈಲ ಸಿಗೋದೇ ಇಲ್ಲ. ಇದೀಗ ಉತ್ತರ ಪ್ರದೇಶದಲ್ಲಿ ತೈಲ ನಿಕ್ಷೇಪ ಒಂದು ಪತ್ತೆಯಾಗಿದೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ತೈಲ ನಿಕ್ಷೇಪ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ಒಂದು ಬಡ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವ ಖುಷಿ ಇರುತ್ತೆ. ಎಲ್ಲ ಸರಿ, ಇದೇನಿದು ಉತ್ತರ ಪ್ರದೇಶವನ್ನು ನೀವು ಬಡ ಪ್ರದೇಶ ಅಂತ ಕರಿತಾ ಇದ್ದೀರಿ ಅಂತ ಕೇಳಬಹುದು. ಹೌದು, ಉತ್ತರ ಪ್ರದೇಶ ನಾವು ಅಂದುಕೊಂಡ ಹಾಗೆ ಇಲ್ಲ. ಕೇಳಿ ಅದೊಂದು ದೊಡ್ಡ ರಾಜ್ಯ. ಹೀಗಾಗಿ ಕೆಲವು ಪ್ರದೇಶದಲ್ಲಿ ಅಭಿವೃದ್ಧಿಯಾಗಿದ್ದರೆ ಅಭಿವೃದ್ಧಿಯಾಗದೆ ಉಳಿದಿರುವ ಇನ್ನೂ ಹಲವು ಪ್ರದೇಶಗಳಿದೆ. ಇದೇ ಕಾರಣಕ್ಕನ್ಸುತ್ತೆ ಉತ್ತರ ಪ್ರದೇಶದ ಕಾರ್ಮಿಕರು ಕೆಲಸ ಹುಡುಕಿಕೊಂಡು ದೇಶದ ಮೂಲೆ ಮೂಲೆಗೆ ಹೋಗ್ತಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಉತ್ತರ ಪ್ರದೇಶದ ಕಾರ್ಮಿಕರಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ತೈಲ ನಿಕ್ಷೇಪಗಳು ಅಥವಾ ಬೇರೆ ಯಾವುದೇ ಹೊಸ ಕೈಗಾರಿಕೆ ಸ್ಥಾಪನೆಯಾದರೆ ಅದರ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಬಹುದು. ಈಗ ವಿಷಯಕ್ಕೆ ಬರೋಣ. ನಮ್ಮ ONGC ಅನ್ನುವ ಸಂಸ್ಥೆ ಕಳೆದ 2 ತಿಂಗಳಿನಿಂದ ಉತ್ತರ ಪ್ರದೇಶದ ಬಲಿಯಾದಲ್ಲಿ ತೈಲ ನಿಕ್ಷೇಪವನ್ನು ಶೋಧ ಮಾಡ್ತಾ ಇತ್ತು. ಸ್ನೇಹಿತರೆ, ಇಲ್ಲಿ ಶೋಧ ಕಾರ್ಯ ಅಷ್ಟು ಸುಲಭದಲ್ಲಿ ಆಗುತ್ತೆ ಅಂತ ಅಂದುಕೊಳ್ಳಬೇಡಿ. ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಆದರೂ ಶೋಧ ಕಾರ್ಯ ನಡೆಯುತ್ತಲೇ ಇರುತ್ತೆ. ಕಾರಣ, ನಮಗೆ ತೈಲದ ಅವಶ್ಯಕತೆ ಅಷ್ಟು ಪ್ರಮಾಣದಲ್ಲಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಬಲಿಯಾದಲ್ಲಿ ನಡೆದ ಶೋಧಕ್ಕಾಗಿ ಇಲ್ಲಿವರೆಗೆ 150 ಕೋಟಿಗೂ ಹೆಚ್ಚು ಖರ್ಚಾಗಿದೆಯಂತೆ. ಇಷ್ಟೆಲ್ಲ ಕೋಟಿ ಹಣ ಖರ್ಚು ಮಾಡಿದ್ರೂ ತೈಲ ಸಿಗುತ್ತೆ ಅನ್ನುವ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹೀಗಾಗಿ ಕೆಲವೊಂದು ಬಡ ದೇಶಗಳಲ್ಲಿ ಖಾಸಗಿ ಸಹಭಾಗಿತ್ವದಲ್ಲೇ ಶೋಧ ಕಾರ್ಯ ನಡೆಯುತ್ತೆ. ಹಾಗಂತ ನಮ್ಮ ದೇಶದಲ್ಲಿ ಈ ರೀತಿಯೆಲ್ಲ ಆಗೋದಿಲ್ಲ. ಈ ಕೆಲಸ ಮಾಡೋದು ONGC ಅನ್ನುವ ಸಂಸ್ಥೆ. ಈ ONGC ಎಲ್ಲೆಲ್ಲೋ ಹೋಗಿ ಡ್ರಿಲ್ಲಿಂಗ್ ಮಾಡಿ ಶೋಧ ಮಾಡೋದಿಲ್ಲ. ಬದಲಾಗಿ ಒಂದು ಪ್ರದೇಶದಲ್ಲಿ ಶೋಧ ಮಾಡಬೇಕು ಅಂದರೆ ತುಂಬ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಇದಕ್ಕಾಗಿ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡಿಕೊಳ್ಳುತ್ತೆ, ಜಿಯೋ ಕೆಮಿಕಲ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಹೀಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಮೊದಲು ಸರ್ವೆ ಮಾಡಲಾಗುತ್ತೆ. ಈ ಸರ್ವೆಯಲ್ಲಿ ತಿಳಿಯುವ ಅಂಕಿ ಅಂಶಗಳನ್ನು ನೋಡಿಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡಲಾಗುತ್ತೆ. ONGC ಕಳೆದ 3 ವರ್ಷಗಳಿಂದ ದೊಡ್ಡ ಮಟ್ಟದ ಸರ್ವೆಯನ್ನು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ನಡೆಸಿದೆ.
ಡೇಟಾಗಳನ್ನು ಸಂಗ್ರಹ ಮಾಡಿದೆ. ಈ ಡೇಟಾಗಳನ್ನು ಅಧ್ಯಯನ ಮಾಡಿ ಎಲ್ಲೆಲ್ಲಿ ಪತ್ತೆ ಕಾರ್ಯ ನಡೆಸಬೇಕು ಅನ್ನೋದನ್ನು ಗುರುತು ಮಾಡಿ ನಂತರ ಮುಂದಿನ ಕಾರ್ಯವನ್ನು ಶುರು ಮಾಡಲಾಗಿತ್ತು. ಹೀಗೆ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ತೈಲ ಇರುವ ಸಾಧ್ಯತೆ ಇರುತ್ತೆ ಅನ್ನೋದನ್ನು ಅಧ್ಯಯನ ಮಾಡಿದಾಗ ಉತ್ತರ ಪ್ರದೇಶದ ಬಲಿಯಾದಲ್ಲಿ ತೈಲ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಅಂಕಿಅಂಶಗಳನ್ನು ನೋಡಿಯೇ ಪತ್ತೆ ಕಾರ್ಯಕ್ಕೆ ಇಳಿದಿತ್ತು ONGC. ನಾವು ಆರಂಭದಲ್ಲೇ ಹೇಳಿದಂತೆ ಈ ಭೂಮಿ ಒಬ್ಬ ಸ್ವತಂತ್ರ್ಯ ಹೋರಾಟಗಾರನ ಕುಟುಂಬಕ್ಕೆ ಸೇರಿದ ಭೂಮಿ. ಹೀಗಾಗಿ ಅವರಿಂದ ಅನುಮತಿಯನ್ನು ಪಡೆದು ಅವರಿಗೆ ಪರಿಹಾರದ ರೂಪದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನೀಡಿ 6 ಎಕರೆ ಭೂಮಿಯನ್ನು ಲೀಸ್ಗೆ ಪಡೆದುಕೊಂಡು ಮುಂದಿನ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ONGC ಹಾಗೂ ಕುಟುಂಬದ ನಡುವೆ ನಡೆದ ಒಪ್ಪಂದದ ಪ್ರಕಾರ ONGC ಪ್ರತಿ ವರ್ಷ ಆ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳನ್ನು ಕೊಡಬೇಕು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ONGC ಇಲ್ಲಿ ಶೋಧ ಕಾರ್ಯ ಮಾಡೋದಕ್ಕೆ ಶುರು ಮಾಡಿ 3 ವರ್ಷಗಳೇ ಕಳೆದು ಹೋಗಿದೆ. ಈಗ 3 ವರ್ಷಗಳ ನಂತರ ಈ ಪ್ರದೇಶದಲ್ಲಿ ಕಚ್ಚಾ ತೈಲ ಇರೋದು ಕನ್ಫರ್ಮ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಕಳೆದ 1 ವರ್ಷದ ಅವಧಿಯಲ್ಲಿ ONGC ದೇಶದ 5 ಕಡೆಗಳಲ್ಲಿ ತೈಲ ನಿಕ್ಷೇಪಗಳನ್ನು ಪತ್ತೆ ಮಾಡಿದೆ. ಇಲ್ಲಿ ONGC ದೇಶದ ಮೂಲೆ ಮೂಲೆಯಲ್ಲಿ ತೈಲ ನಿಕ್ಷೇಪಗಳನ್ನು ಪತ್ತೆ ಮಾಡೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡುತ್ತಲೇ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಡಲೇಬೇಕು. ಈಗ ನಿಕ್ಷೇಪ ಪತ್ತೆಯಾಗಿರೋದು ಮಾತ್ರ, ಇಲ್ಲಿಂದ ತೈಲವನ್ನು ಹೊರತೆಗೆಯಬೇಕು ಅಂದರೆ ಇನ್ನು ಹಲವಾರು ಸಮಯ ಬೇಕಾಗುತ್ತೆ. ಅದಕ್ಕಾಗಿ 3000 ಮೀಟರ್ ಆಳದವರೆಗೆ ಡ್ರಿಲ್ಲಿಂಗ್ ಮಾಡಬೇಕಾಗುತ್ತೆ. ಈ ಡ್ರಿಲ್ಲಿಂಗ್ ಮಾಡುವ ಸಂದರ್ಭದಲ್ಲಿ 25,000 ಲೀಟರ್ ನೀರನ್ನು ಬಳಕೆ ಮಾಡಲಾಗುತ್ತಿದೆಯಂತೆ. ಸದ್ಯಕ್ಕೆ ಈ ಕೆಲಸ ಕೂಡ ನಡೀತಾ ಇದೆ. ತೈಲ ಕೊರೆಯುವ ಕೆಲಸ ವೇಗವಾಗಿ ನಡೆಯುತ್ತಿದ್ದು ಏಪ್ರಿಲ್ ಅಂತ್ಯದ ವೇಳೆಗೆ ತೈಲ ಮೇಲ್ಮೈನಲ್ಲಿ ಕೊರೆಯುವ ಕೆಲಸ ಪೂರ್ಣಗೊಳ್ಳಲಿದೆ ಅಂತ ONGC ಹೇಳ್ತಾ ಇದೆ. ಇದೆಲ್ಲ ಸರಿಯಪ್ಪ. ಈ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ತೈಲ ಸಿಗಬಹುದು? ಉತ್ತರ ಪ್ರದೇಶ ಇದ್ದಕ್ಕಿದ್ದ ಹಾಗೆ ಸೌದಿ ಅರೇಬಿಯಾ ಆಗಿ ಬದಲಾಗುತ್ತಾ? ಪೆಟ್ರೋಲ್ ರೇಟ್ಗಳು 50 ರೂಪಾಯಿಗೆ ಬಂದು ಬಿಡುತ್ತಾ? ನಮ್ಮಲ್ಲೇ ತೈಲ ನಿಕ್ಷೇಪ ಪತ್ತೆಯಾಗಿರೋದ್ರಿಂದ ಇಂತಹ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ. ಆದರೆ ಸದ್ಯದ ಮಟ್ಟಿಗೆ ಇಷ್ಟೆಲ್ಲ ನಿರೀಕ್ಷೆ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಇದ್ದಕ್ಕಿದ್ದ ಹಾಗೆ ಸೌದಿ ಅರೇಬಿಯಾ ಆಗೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಭೂಮಿಯ ರಚನೆಯೇ ಬೇರೆ, ಅರಬ್ ದೇಶಗಳ ಭೂಭಾಗದ ರಚನೆಯೇ ಬೇರೆ ರೀತಿ ಇರುತ್ತೆ. ನಮ್ಮಲ್ಲಿ ನಿಕ್ಷೇಪ ಸಿಕ್ಕರೂ ಕೂಡ ಯಥೇಚ್ಛ ಪ್ರಮಾಣದಲ್ಲಿ ತೈಲ ಸಿಗುತ್ತೆ ಅನ್ನುವ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಈಗ ಈ ಪ್ರದೇಶದಲ್ಲಿ ತೈಲ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನು ಮುಂದೆ ಎಷ್ಟರ ಪ್ರಮಾಣದಲ್ಲಿ ತೈಲ ತೆಗೆಯಬಹುದು ಅನ್ನೋದರ ಬಗ್ಗೆ ಅಧ್ಯಯನಗಳು ನಡೆಯಲಿದೆ. ಒಂದು ವೇಳೆ ಯಥೇಚ್ಛ ಪ್ರಮಾಣದಲ್ಲಿ ತೈಲ ಸಿಕ್ಕಿಬಿಟ್ರೆ ಭಾರತದ ಅದೃಷ್ಟವೇ ಬದಲಾಗಿ ಬಿಡಬಹುದು. ಉತ್ತರ ಪ್ರದೇಶವಂತೂ ಹೈಟೆಕ್ ಆಗಿ ಬೆಳವಣಿಗೆ ಆಗಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಮ್ಮ ಈಗಿನ ಭಾರತ ಒಂದು ಕಾಲದಲ್ಲಿ ಆಫ್ರಿಕಾ ಜೊತೆ ಅಂಟಿಕೊಂಡಿದ್ದ ಭೂಮಿ. ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದಾಗಿ ಆಫ್ರಿಕಾ ಹಾಗೂ ಭಾರತದ ಭೂಭಾಗಗಳು ದೂರವಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಆಫ್ರಿಕಾ ದೇಶಗಳಲ್ಲಿ ಯಥೇಚ್ಛ ಪ್ರಮಾಣದ ತೈಲ ನಿಕ್ಷೇಪಗಳಿದೆ. ಹೀಗಾಗಿ ಭಾರತದಲ್ಲೂ ಕೂಡ ಈ ನಿಕ್ಷೇಪಗಳು ಖಂಡಿತವಾಗಿಯೂ ಇದೆ ಅನ್ನುವ ವಾದಗಳಿದೆ. ಆದರೆ ಇದನ್ನು ಪತ್ತೆ ಹಚ್ಚುವುದೇ ಒಂದು ದೊಡ್ಡ ಸಾಹಸ. ಅದಕ್ಕಾಗಿ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಿ ತೈಲ ನಿಕ್ಷೇಪ ಸಿಕ್ಕಿದ್ರೆ ಪರವಾಗಿಲ್ಲ. ಒಂದು ವೇಳೆ ಸಿಗದೆ ಹೋದರೆ ಆ ಹಣ ನೀರಿನಲ್ಲಿ ಮಾಡಿದ ಹೋಮದ ರೀತಿ ಆಗುತ್ತೆ. ಹೀಗಾಗಿ ಸರ್ಕಾರ ಇಲ್ಲಿ ಕೆಲವೊಂದು ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಕಳೆದ 2-3 ವರ್ಷಗಳಿಂದ ತೈಲ ನಿಕ್ಷೇಪದ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಲಾಗುತ್ತಿದೆ. ಅದೇನೇ ಇರಲಿ, ಈಗ ಸಿಕ್ಕಿರುವ ತೈಲ ನಿಕ್ಷೇಪದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ತೈಲ ಸಿಗಲಿ ಅನ್ನೋದು ನಮ್ಮ ಆಶಯ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.